ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಚರ್ಮಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಸಮಸ್ಯೆಯ ಬಗ್ಗೆ ಮಾತಾಡಲಿದ್ದೇನೆ. ಅದು ಸ್ಕಿನ್ ಟ್ಯಾಗ್ಸ್ ಮತ್ತು ವಾಟ್ಸ್. ಇವು ಯಾಕೆ, ಹೇಗೆ ಉಂಟಾಗುತ್ತೆ ಮತ್ತು ಇವುಗಳನ್ನ ಕಡಿಮೆ ಮಾಡಲು ಒಂದು ಸರಳವಾದ ಮನೆಮದ್ದು ಯಾವುದು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದ್ರಿಂದ ಕೊನೆವರೆಗೂ ನೋಡಿ. ನಮ್ಮ ಭಾಗದಲ್ಲಿ ಇದನ್ನ ಚಿಮುಕಲು ಅಂತ ಕರೀತಾರೆ, ಕೆಲವು ಕಡೆ ಇದನ್ನ ನರಹುಲಿ ಅಂತಾನೂ ಕರೀತಾರೆ. ಸೊ ಇಂಗ್ಲಿಷ್ನಲ್ಲಿ ಸ್ಕಿನ್ ಟ್ಯಾಗ್ ಅನ್ನೋದ್ರಿಂದ ನಾನು ಅದನ್ನೇ ಉಪಯೋಗಿಸ್ತೀನಿ. ಇನ್ನು ಇವುಗಳು ಯಾಕೆ ಬರುತ್ತವೆ? ಹಲವಾರು ಅಧ್ಯಯನದ ಪ್ರಕಾರ ವಾಟ್ಸ್ಗಳು ಪ್ರಮುಖವಾಗಿ HPV ಹ್ಯೂಮನ್ ಪೆಪಿಲೋಮಾ ವೈರಸ್ ನಿಂದ ಬರುತ್ತೆ. ಸರಿ, ಹಾಗಾದ್ರೆ ಈ ವೈರಸ್ ನಮ್ಮ ದೇಹಕ್ಕೆ ಹೇಗ್ ಬರುತ್ತೆ? ಇದು ನಮ್ಮ ಸುತ್ತಮುತ್ತಲೇ ಇರುತ್ತೆ. ಇದೊಂದು ಸ್ಟೆಲ್ತ್ ವೈರಸ್, ಎಲ್ಲರಿಗೂ ಪರಿಣಾಮ ಬೀರೋದಿಲ್ಲ. ನಮ್ಮ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯೂನ್ ಸಿಸ್ಟಮ್ ದುರ್ಬಲವಾಗಿದ್ರೆ ಈ ವೈರಸ್ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಯಾರ ಆಹಾರ ಪದ್ಧತಿ ಸರಿ ಇಲ್ಲ ಅಥವಾ ಬೇರೆ ಕಾಯಿಲೆಗಳಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಂತವರಲ್ಲಿ ವಾಟ್ಸ್ ತುಂಬಾ ಹೆಚ್ಚಾಗಿ ಕಾಣುತ್ತೆ. ಇನ್ನು ಈ ವಾಟ್ಸ್ಗಳು ದೇಹದ ಯಾವ ಭಾಗದಲ್ಲಿ ಹೆಚ್ಚಾಗಿ ಕಾಣುತ್ತೆ ಅಂದ್ರೆ ಎಲ್ಲಿ ಫ್ರಿಕ್ಷನ್ ಜಾಸ್ತಿ ಇರುತ್ತೆ, ಘರ್ಷಣೆ ಜಾಸ್ತಿ ಇರುತ್ತೆ, ಆ ಜಾಗದಲ್ಲಿ ಕಾಣಿಸ್ಕೊಳ್ಳೋದು ಹೆಚ್ಚು. ಅಂದ್ರೆ ಯಾವ ಜಾಗ ಹೆಚ್ಚಾಗಿ ಯೂಸ್ ಆಗ್ತಾ ಇರುತ್ತೆ ಅಲ್ಲಿ. ಅದು ಕೈ ಬೆರಳುಗಳಲ್ಲಿರಬಹುದು, ಉಗುರುಗಳ ಸುತ್ತ ಇರಬಹುದು, ಫಿಂಗರ್ ಟಿಪ್ ಗಳಲ್ಲಿರಬಹುದು. ವಿಶೇಷವಾಗಿ ನೀರಿನ ಕೆಲಸ ಮಾಡುವವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಮನೆ ಕೆಲಸ ಮಾಡುವಂತಹ ಹೆಂಗಸರಲ್ಲಿ 1-2 ಬೆರಳುಗಳಲ್ಲಿ ವಾಟ್ಸ್ ಕಂಡು ಬರೋದು ಸರ್ವೇ ಸಾಮಾನ್ಯ. ಇನ್ನು ನೆಕ್ಸ್ಟ್ ಕ್ವೆಶನ್ ಅಂದ್ರೆ ಸ್ಕಿನ್ ಟ್ಯಾಗ್ಗಳು ಮತ್ತೆ ವಾಟ್ಸ್ಗಳು ನಡುವೆ ಏನ್ ವ್ಯತ್ಯಾಸ ಅನ್ನೋದು. ಫಸ್ಟ್ ಆಫ್ ಆಲ್, ಸ್ಕಿನ್ ಟ್ಯಾಗ್ ಮತ್ತು ವಾಟ್ಸ್ಗಳು ಎರಡೂ ಒಂದೇ ಅಲ್ಲ. ಸ್ಕಿನ್ ಟ್ಯಾಗ್ ದೇಹದ ಯಾವುದೇ ಭಾಗದಲ್ಲಿ ಬೇಕಾದ್ರೂ ಕಾಣಿಸಬಹುದು. ನಮ್ಮ ಚರ್ಮ ನಿರಂತರವಾಗಿ ಘರ್ಷಣೆಗೆ ಒಳಗಾಗುವಂತಹ ಜಾಗಗಳಲ್ಲಿ ಸ್ಕಿನ್ ಟ್ಯಾಗ್ ಬರುತ್ತೆ. ಅದು ನೆಕ್ ಮೇಲಿರ್ಬೋದು ಅಥವಾ ಬೆನ್ನಲ್ಲಿರಬಹುದು ಅಥವಾ ಅಂಡರ್ ಆರ್ಮ್ಸ್ ಅಲ್ಲಿ ಇರಬಹುದು. ಬಟ್ಟೆ ಅಥವಾ ಬ್ಯಾಕ್ ರೆಸ್ಟ್ ತಗೊಳ್ಳುವ ಭಾಗಗಳಲ್ಲಿ ಕೆಲವೊಮ್ಮೆ ಸಣ್ಣ ಮೋಲ್ಸ್ ಆಗುತ್ತೆ, ದೊಡ್ಡದಾಗಿ ಸ್ಕಿನ್ ಟ್ಯಾಗ್ ಆಗಬಹುದು. ಹೀಗಾಗಿ ಸ್ಕಿನ್ ಟ್ಯಾಗ್ ಮತ್ತು ವಾಟ್ಸ್ ಎರಡರ ಕಾರಣ ಸ್ವಲ್ಪ ಭಿನ್ನವಾಗಿದೆ. ಈಗ ಮನೆ ಮದ್ದಿನ ವಿಷಯಕ್ಕೆ ಬರೋಣ. ಆದ್ರೆ ಇವೆರಡಕ್ಕೂ ನೀವು ಈ ಮನೆ ಮದ್ದನ್ನ ಬಳಸಬಹುದು. ಇನ್ನು ಈ ಹೋಮ್ ರೆಮಿಡಿಯನ್ನ ಮಾಡೋಕೆ ನಿಮ್ಗೆ 2 ವಸ್ತುಗಳು ಬೇಕಾಗುತ್ತೆ. ಒಂದು ಪೊವಿಡಿನ್ ಅಯೋಡಿನ್ ಸೊಲ್ಯೂಷನ್, ಅದು ನಿಮ್ಗೆ ನಿಮ್ಮ ಹತ್ರದ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಬೆಟಾಡಿನ್ ಸೊಲ್ಯೂಷನ್, ಅದೇ ನಿಮಗೆ ಸುಟ್ಟು ಗಾಯ ಆದಾಗ, ಕಟ್ ಆದಾಗ ಆಸ್ಪತ್ರೆಯಲ್ಲಿ ಒಂದು ಬ್ರೌನ್ ಕಲರ್ ಲಿಕ್ವಿಡ್ ಹಾಕ್ತಾರಲ್ಲ, ಅದೇ ಅದರಲ್ಲಿ ಆಯಿಂಟ್ಮೆಂಟು ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ. ನೀವು ಸೊಲ್ಯೂಷನ್ ನ ತಗೊಳ್ಳಿ. ಇನ್ನು ಇದರ ಜೊತೆಯಲ್ಲಿ ನಿಮ್ಗೆ ಬೇಕಾಗೋದು ನಿಮ್ಮ ಮನೆಯ ಕಿಚನ್ ನಲ್ಲಿ ಇರುವಂತಹ ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ. ಇನ್ನು ಮೆಡಿಸಿನ್ ಪ್ರಿಪರೇಷನ್ ಹೇಗೆ ಅಂದ್ರೆ, 1 ಎಸಳು ಬೆಳ್ಳುಳ್ಳಿಯನ್ನ ತಗೊಳ್ಬೇಕು. ಅದನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾದ್ರೂ ಸರಿ, ಇಲ್ಲ ಕುಟ್ಟಿ ಒಂಚೂರು ಪೇಸ್ಟ್ ತರ ಮಾಡ್ಕೊಂಡ್ರು ಸರಿ. ಅದನ್ನ ಒಂದು ಸ್ಪೂನ್ ನಲ್ಲಿ ಇಟ್ಕೊಂಡು ಅದರ ಮೇಲೆ 2 ಹನಿ ಬೆಟಾಡಿನ್ ಸೊಲ್ಯೂಷನ್ ನ ಹಾಕಬೇಕು. ಇನ್ನು ಇವೆರಡನ್ನು ಮಿಕ್ಸ್ ಮಾಡಿ ವಾಟ್ ಅಥವಾ ಸ್ಕಿನ್ ಟ್ಯಾಗ್ ಏನಿದೆ ಅದ್ರ ಮೇಲೆ ಹಚ್ಚಬೇಕು. ಹಚ್ಚಿ ಅದ್ರ ಮೇಲೆ ಬ್ಯಾಂಡೇಜ್ ಮಾಡಬೇಕು. ಈ ವಿಧಾನವನ್ನ ದಿನಕ್ಕೆ 2 ಬಾರಿ ಮಾಡಬೇಕು. ಒಂದ್ಸಾರಿ ಬೆಳಿಗ್ಗೆ, ಇನ್ನೊಂದ್ಸಾರಿ ಸಂಜೆ. ಇನ್ನು ಎಷ್ಟು ದಿನದಲ್ಲಿ ಫಲಿತಾಂಶ ಕಾಣಬಹುದು? ಕೆಲವರಿಗೆ 24 ಗಂಟೆ ನಂತರವೇ ವಾಟ್ ಅಥವಾ ಸ್ಕಿನ್ ಟ್ಯಾಗ್ ಗಾತ್ರ ಕಡಿಮೆ ಆಗಿರುವುದನ್ನ ಗಮನಿಸಬಹುದು. ಸಾಮಾನ್ಯವಾಗಿ 1 ವಾರದೊಳಗೆ ಬದಲಾವಣೆ ಸ್ಪಷ್ಟವಾಗಿ ಕಾಣುತ್ತೆ. ಆದರೆ ಅದು ಎಷ್ಟು ದೊಡ್ಡದಾಗಿದೆ ಮತ್ತು ಯಾವ ಭಾಗದಲ್ಲಿ ಇದೆ ಎನ್ನುವುದರ ಮೇಲೆ ಸಂಪೂರ್ಣವಾಗಿ ಕಡಿಮೆಯಾಗೋಕೆ 6ರಿಂದ 8 ವಾರಗಳವರೆಗೂ ಕೂಡ ಸಮಯ ತಗೊಳ್ಬಹುದು. ಮುಖ್ಯ ಸೂಚನೆ ಏನು ಅಂದ್ರೆ, ಪ್ರತಿ ಬಾರಿ ಹೊಸ ಬೆಳ್ಳುಳ್ಳಿಯನ್ನ ಬಳಸಿ. ಅಂದ್ರೆ ಪ್ರತಿ ಬಾರಿ ಹೊಸದಾಗಿ ಔಷಧಿಯನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಮಾಡಿದ್ದು ಉಳಿದಿದೆ ಅದನ್ನೇ ಹಚ್ಕೊಳ್ತೀನಿ ಅಂದ್ರೆ ಅದು ಅಷ್ಟು ಪ್ರಭಾವ ಬೀರಲಾರ್ದು. ಫ್ರೆಶ್ ಗಾರ್ಲಿಕ್ ಬಹಳಷ್ಟು ಉತ್ತಮ ಫಲಿತಾಂಶವನ್ನ ಕೊಡುತ್ತೆ. ಸೊ ಸ್ಕಿನ್ ಟ್ಯಾಗ್ ಮತ್ತು ವಾಟ್ಸ್ಗಳಿಗೆ ಈ ಹೋಮ್ ರೆಮಿಡಿಯನ್ನ ಟ್ರೈ ಮಾಡಿ ನೋಡಿ. ಈ ಮಾಹಿತಿ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಸ್ನೇಹಿತರಲ್ಲಿ ಯಾರಿಗಾದ್ರೂ ಈ ತರ ಸಮಸ್ಯೆ ಇದ್ರೆ ಅವ್ರ ಜೊತೆ ವಿಡಿಯೋವನ್ನ ಶೇರ್ ಮಾಡಿ. ಇನ್ನು ಇದೇ ರೀತಿಯ ಉಪಯುಕ್ತಕಾರಿ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟೇ ಫಿಟ್, ಸ್ಟೇ ಹೆಲ್ದಿ. ಧನ್ಯವಾದಗಳು.